ಹಸಿರು ಸೇನೆಯ ರೈತ ಬಂದವರೇ, ರೈತ ಮಿತ್ರರು, ಏನಿವತ್ತು ಕೊತ್ನೂರು ಶಂಕರಣ್ಣ ಅನ್ನೋರು ಒಂದು ಅದ್ಭುತವಾದಂತಹ ಒಂದು ಗಿಡವನ್ನ ಬೆಳೆಸಿದ್ದಾರೆ. ಅವರು ಯಾವ ರೀತಿ ಬೆಳೆಸಿದ್ದಾರೆ ಅಂತಂದ್ರೆ, ಫಸ್ಟ್ ಹಸಿರು ತೋರಿಸಿ ಆಮೇಲೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಒಂದು ಮಾನವೀಯತೆ ತಿಳ್ಕೊಂಡು ನೋಡಿ. ಅವರು ಶಂಕರ್ ಅವರು ಬರ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಶಂಕರ್ ಸರ್. ಇದು ಬಹಳ ಎಷ್ಟು ವರ್ಷದಿಂದ ಬಹಳ ಅದ್ಭುತವಾದಂತಹ ಬೆಳೆಯನ್ನ ಬೆಳೆದಿದ್ದೀರಾ. ಯಾವ ತರ ಸರ್ ಇದು ನಿಮ್ಮ ಅನುಭವ? ಸರ್ ಇದು ಬಟರ್ ಫ್ರೂಟ್ ಅಂತ ನಾನು 2 ವೆರೈಟಿ ಹಾಕಿದ್ದೀನಿ. ಅಂದ್ರೆ ಬಲೂನ್ ಒಂದು, ಬಲ್ಪ್ ಒಂದು. ಅಂದ್ರೆ ನೋಡಿ ತೋರಿಸ್ತೀನಿ ನೋಡಿ. ಇದು ಬಂದು ಬಲೂನ್. ಇದು ಬಲೂನಾ? ಇದು ಬಲೂನ್. ಹೇಳಿ ಸರ್. ಮತ್ತೆ ನೀವು ಈ ಹಣ್ಣನ್ನ ನಮ್ಮ ರೈತರಿಗೆ ಯಾವ ತರ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಒಳ್ಳೆ ಪ್ರಾಫಿಟ್ ಇದೆ. ಅಂದ್ರೆ ಸಬ್ ಟ್ರಾಫಿಕ್ ಅದು ಬಿಡಿ. ಅಂದ್ರೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ನೋಡಿ ಚೆಕ್ ಮಾಡಿನೇ ಇದು ಮಾಡಿರೋದು ನಾವು. ಆಗಿದೆ ನೋಡಿ. ಗಿಡ ನಟ್ಟಿ ನೋಡಿ ಆಮೇಲೆ ಟ್ರಯಲ್ ಮಾಡಿರೋದು ಇದು. ನಾನು 2022 ಫೆಬ್ರವರಿಯಲ್ಲಿ ನಾಟಿ ಮಾಡಿದ್ದೀನಿ. ಈಗ ನೋಡಿ, ಈಗ 2024 ಅಲ್ಲ, 24 ಅಂದ್ರೆ 2022 ಅಂದ್ರೆ 2 ವರ್ಷ 6 ತಿಂಗಳು ಆಗಿರ್ಬೋದಲ್ಲ. 2 ವರ್ಷ 6 ತಿಂಗಳು ಆಗಿದೆ. ಬನ್ನಿ, 2 ವರ್ಷಕ್ಕೆ ಈ ತರ ಇದೆ ಗಿಡ, ನೋಡಿದ್ರಲ್ಲ. ಬಹಳ ಚೆನ್ನಾಗಿದೆ. ನಮ್ಮ ರೈತರಿಗೆ ಒಂದು ಸಂದೇಶ ಕೊಡಕ್ಕೆ ಇಷ್ಟ ಮಾಡ್ತಾ ಇದ್ದೀರಾ, ಹೇಳಿ. ಸರ್, ಇದ್ರದ್ದು ರೈತರು ಕೆಲವೊಂದು ಸಂದೇಶಗಳಿರ್ತವೆ. ಏನಂತಿರ್ತವೆ ಅಂದ್ರೆ, ಲಾಗೋಡ್ ಯಾವ ರೀತಿ ಏನು ಅನ್ನೋದಿರ್ತದೆ ರೈತರಿಗೆ. ಲಾಗೋಡ್ ಏನು ಕಮ್ಮಿನೇ ಸರ್, ಗಿಡಕ್ಕೆ ಮಾತ್ರ ಅಷ್ಟೇ. ಗಿಡಕ್ಕೆ ಮಾತ್ರ ಸರ್. ಒಂದು ಗಿಡ ಏನು ಒಂದು ಇದು ಮಾಡ್ಕೊಡ್ತೀರಾ ಸರ್? ಒಂದು ಗಿಡಕ್ಕೆ ಒಂದು ಗಿಡ ಅಂದ್ರೆ ನಾವು ಇದರಿಂದ ತಂದಿದ್ದು ಸರ್, ಮಡಿಕೇರಿಯಿಂದ, ಕುಶಾಲನಗರದಿಂದ ತಂದಿದ್ದು. ಸುಜಾತ ನರ್ಸರಿಯಿಂದ ತಂದಿದ್ದಾಗ 130 ಬಿತ್ತಾಗ ಒಂದು ಸಸಿಗೆ ನಾವು 100 ಗಿಡ ಹಾಕಿದ್ವಿ ಸರ್. ಈಗ ಸರ್, ಇದೊಂದು ಸಪೋಸ್ ಅವ್ರು ರೈತರು ಕೇಳ್ತಾರೆ, ಎಷ್ಟು ವರ್ಷ ಈ ತರ ಬರ್ಬೇಕಂದ್ರೆ ನೀವು 2.5 ವರ್ಷ ಅಂತೀರ ಅನ್ಕೊಳ್ಳಿ. ನೀವು ಇದುವರೆಗೂ ಲಾಗೋಡ್ ಏನ್ ಹಾಕಿದ್ರಿ ಸರ್ ಇದಕ್ಕೆ? ಸರ್, ನಾನು ಏನಾಗಿಲ್ಲ, ಗಿಡಕ್ಕೆ ಮಾತ್ರ ಹಾಕಿದ್ದೀನಿ. ಆರ್ಗಾನಿಕ್ ಟೈಪೇ ಮಾಡಿದ್ದೀನಿ ಎಲ್ಲ ಆರ್ಗಾನಿಕ್ ಟೈಪ್. ಎಲ್ಲ ಇದು ಸೀಮೆ ಗೊಬ್ಬರ ಏನು ಹಾಕಿಲ್ಲ, ಎಲ್ಲ ಆರ್ಗಾನಿಕ್ ಟೈಪೇ ಮಾಡಿದ್ದೀನಿ. ಮತ್ತೆ ಇದು ಮಗು ತರ ನೋಡ್ಕೊಂಡಿದ್ದೀನಿ. ಅಂದ್ರೆ ಪ್ರತಿಯೊಂದಿಗೂ ಶೇಡ್ ನೆಟ್ ಹಾಕಿ ಮಾಡಿರೋದು. ಯಾಕಂದ್ರೆ ಬೇಸಿಗೆದಲ್ಲಿ ಇರಲ್ಲ ಈ ಗಿಡ ಜಾಸ್ತಿ. ಸೂಕ್ಷ್ಮ ಅಂದ್ರೆ ಗಿಡ ಅಂದ್ರೆ ಸ್ವಲ್ಪ ಡ್ಯಾಮೇಜ್ ಆದ್ರೆ ಅದು ಕೊಡ್ಕೊಂಡು ಹೊರಟೋಗ್ಬಿಡುತ್ತೆ. ಅದು ನೀಟಾಗಿ ನೋಡ್ಕೊಬೇಕಾಗುತ್ತೆ ನೋಡಿ. ಇದು ಈ ಕಡೆ ಇಲ್ಲಿ ಮಾಡಿ ಆ ರೀತಿ ಮಾಡಿ ಈ ತರ ಮಾಡಿ. ಏನೋ ಡ್ಯಾಮೇಜ್ ಆದ್ರೆ ಆ ತರ ಸಿವಸೆಯನ್ನು ಹಾಕಿಬಿಡ್ಬೇಕು. ಅಲ್ಲಿ ಸಗಣಿ ಆದ್ರೂ ಪರವಾಗಿಲ್ಲ, ಹಸು ಸಗಣಿ ಹಾಕಿದ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ನೋಡಿ ಈ ತರ ಬಂದಿದೆ. ಇವತ್ತು ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಹೇಳಿದ್ದಾರೆ. ಅವರೇನೋ 120 ಹಾಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಅಲ್ಲಿದೆ ಬಲೂನ್ ಇದೆ. ಬಲೂನ್ ಇದು ಬಲ್ಬ್ ಅದು ಬಲೂನ್ ಇದೆ. ಗ್ರಾಮ್ ಬರುತ್ತೆ ಸರ್. ಕೆಜಿ ಏನು ಹೋಗ್ತದೆ ಸರ್ ಇದು? ಕೆಜಿ ಈಗ 120 ಅಂತ ಹೇಳಿದ್ದಾರೆ ಅವರು. ಚೆನ್ನೈಗೆ ಬಾಕ್ಸ್ ಮಾಡಿ ಕಳ್ಸ್ಕೊಡ ಅಂತ ಹೇಳಿದ್ದಾರೆ. ಇದೆ ಫಸ್ಟ್ ಟೈಮ್ ಇದೆ ಸರ್ ನಾವು ಕಳ್ಸ್ಕೊಡ್ತೀವಿ ಸರ್. ನಮ್ಮ ಶಿಡ್ಲಘಟ್ಟ ಭಾಗದಲ್ಲಿ ಕೊತ್ನೂರಲ್ಲಿ ಪ್ರಥಮ ಬಾರಿಗೆ ನೀವೇನು ಹಾಕಿರೋದು? ಇನ್ನೆಲ್ಲ ಬೇರೆ ಕಡೆ ಹಾಕಿದಾರಾ? ಈ ಕಡೆ ಹಾಕಿರ್ತಾರೆ, ಗೊತ್ತಿಲ್ಲ. ನಿಮ್ಗೆ ಗೊತ್ತಿರೋದು ನೀವು ರೈತರಿಗೆ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀರಾ. ಚೆನ್ನಾಗಿದೆ ಸರ್. ಅಕಸ್ಮಾತ್ ರೈತರು ಬಂದು ಅವ್ರಿಗೂ ಇದು ಅಂತರ ಎಷ್ಟು ಏನು ಹೋಗಿ ನೀವೇ